ಸರ್ ಹೇಳಿ, ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಸಲ್ಲಿಸಿದ್ರಿ, ಅದಾದ ಬಳಿಕ ಗವರ್ನರ್ ಅನುಮತಿ ಕೊಟ್ಟಿದ್ರು. ಆಮೇಲೆ ಈಗ ಅರ್ಜಿ ರದ್ದು ಮಾಡಬೇಕು ಪ್ರಾಸಿಕ್ಯೂಷನ್ಗೆ ಅಂತೇಳಿ ಸಿಎಂ ಹೈಕೋರ್ಟ್ಗೆ ಅರ್ಜಿ ಹಾಕೊಂಡಿದ್ರು. ಈಗ ತಾವು ಕೂಡ ಪ್ರತಿದಿನ ಈ ವಾದ ಪ್ರತಿವಾದವನ್ನ ಆಲಿಸಿದಿರಿ, ಕೋರ್ಟ್ಗೆ ಬಂದು ಕುಳಿತಿದ್ರಿ. ಯಾವ ರೀತಿ ತೀರ್ಪು ಬರಬಹುದು, ಏನ್ ನಿರೀಕ್ಷೆ ಇದೆ ಅಂತ ಹೇಳಿ? ಈಗ ಅವರು ಕೇಳಿರೋದು ಆ ಸ್ಯಾಂಕ್ಷನ್ ಕೊಟ್ಟಿರೋದು ತಪ್ಪಿದೆ ಅಂತ ಹೇಳಿದ್ದಾರೆ. ಅದು ಅವರ ಪ್ರೇಯರ್. ಆ ಸ್ಯಾಂಕ್ಷನ್ ಕೊಟ್ಟಿರೋದು ಯಾರಿಗೆ ಕೊಟ್ಟಿರೋ ಸ್ಯಾಂಕ್ಷನ್ ತಪ್ಪು ಅಂತ ಈಗ ಪ್ರಶ್ನೆ. ನಂದರಲ್ಲಿ ಕಂಪ್ಲೇಂಟ್ ಕರೆಕ್ಟಾಗಿ ಕೊಟ್ಟಿದ್ದೀವಿ. 154 ಏನು ಕೊಡಬೇಕಾಯಿತು ಆ ಡೇಟಲ್ಲಿ ಕೊಟ್ಟಿದ್ದೀವಿ. 154(3) ಏನು ಕೊಡಬೇಕು ಅದನ್ನು ಕೊಟ್ಟಿದ್ದೀವಿ. ಗವರ್ನರ್ಗೆ ಸಲ್ಲಿಸಿದ್ದೀವಿ. ಗವರ್ನರ್ ಅದಕ್ಕೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಶೋಕಾಸ್ ನೋಟಿಸ್ ಕೊಟ್ಟು ರಿಪ್ಲೈಗೆ ಪಡ್ಕೊಂಡಿದ್ದಾರೆ. ರಿಪ್ಲೈ ಪಡ್ಕೊಂಡು ಆಲಿಸಿ ಆದೇಶವನ್ನು ನೀಡಿದ್ದಾರೆ. ಅದು ಹೆಂಗೆ ನನಗೆ ಕೊಟ್ಟಿರೋ ಸ್ಯಾಂಕ್ಷನ್ ಅವ್ರ ಅಪ್ರೂವಲ್ ಅಂತ ಹೇಳ್ಬೋದು ಫಾರ್ ಇನ್ವೆಸ್ಟಿಗೇಷನ್, ಅದು ಹೆಂಗೆ ತಪ್ಪಾಗುತ್ತೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ನನ್ನ ಅನಿಸಿಕೆ ಇವತ್ತು ತೀರ್ಪು ಎತ್ತಿಡಿತಾರೆ. ಆ ಗವರ್ನರ್ ಕೊಟ್ಟಿರೋದು ಸರಿ ಇದೆ ಅಂತ ಬರುತ್ತೆ ಅಂತ ನಮ್ಮ ಒಂದು ನಂಬಿಕೆ, ವಿಶ್ವಾಸ, ದೃಢ ವಿಶ್ವಾಸ. ಸರ್, ಏನು ಗ್ರೌಂಡ್ಸ್ ಕೊಟ್ಟಿದ್ರಿ? ಅಂದರೆ ಪರ್ಟಿಕ್ಯುಲರ್ ಹಗರಣ ಮಾಡೋದಕ್ಕೆ ಏನಿದೆ ದಾಖಲೆಗಳು? ಹಗರಣದ ಬಗ್ಗೆ ಅಂತ ಹೇಳಿದ್ರೆ ಈಗ ಎಲ್ರಿಗೂ ಗೊತ್ತಿದ್ದಂಗೆ, ಇಡೀ ಪ್ರಪಂಚಕ್ಕೆ ಗೊತ್ತಿದ್ದಂಗೆ 2004ರಲ್ಲಿ ಈ ಬಾಮೈದ ಸಿದ್ದರಾಮಯ್ಯನವ್ರ ಬಾಮೈದ ಕೊಂಡ್ಕೋತಾರೆ ಜಮೀನು. ಆಮೇಲೆ 2010ರಲ್ಲಿ ಅದು ದಾನ ಆಗ್ತದೆ ಅವ್ರ ಪತ್ನಿಯವ್ರ ಹೆಸರಿಗೆ. ಅವ್ರ ಪತ್ನಿಯವರು 2014ರಲ್ಲಿ ಕಾಂಪನ್ಸೇಷನ್ ಬೇಕು ಅಂತ ಹೇಳ್ತಾರೆ. ಅಲ್ಲಿಂದನೇ ಮಾತಾಡೋಣ, ನಾವು ಬೇರೆ ಏನು ಬೇಡ. ಅವ್ರೇನು ಹೇಳ್ತಾರೆ ಅಂತಂದರೆ 2001ರಲ್ಲೇ ಲೇಔಟ್ ಫಾರ್ಮ್ ಮಾಡ್ಬಿಟ್ಟು ರೋಡ್ಗಳೆಲ್ಲ ರೆಡಿ ಮಾಡಿ, ಪಾರ್ಕೆಲ್ಲ ರೆಡಿ ಮಾಡಿ, ಸೈಟ್ಗಳು ಹಂಚ್ಬಿಟ್ಟವ್ರೆ ಅಂತ ಸಿದ್ದರಾಮಯ್ಯವ್ರ ಧರ್ಮಪತ್ನಿಯವರು ಬರೆದಿರೋ ಪತ್ರದಲ್ಲಿದೆ. ಸೊ ಈಗ 2001ರಲ್ಲೇ ಸೇಲ್ ಆಗ್ಬಿಟ್ಟಿದ್ರೆ ಕೃಷಿ ಭೂಮಿ ಇಲ್ಲಲ್ಲ. ಸೊ ನೀನು ನಿಮ್ಮ ಅಣ್ಣ ಅವರು ಕೊಂಡ್ಕೊಂಡಾಗ 2004ರಲ್ಲಿ ಎಲ್ಲಿತ್ತು ಕೃಷಿ ಭೂಮಿ? ನೀವು ಹೇಳಿದ ಪ್ರಕಾರನೇ 2001ರಲ್ಲೇ ಸೈಟ್ಗಳು ಹಂಚ್ಬಿಟ್ಟವ್ರೆ. ಇನ್ನೆಲ್ಲ ಐತಪ್ಪ ಸಿಂಪಲ್. ನೀವು ಹೇಳಿದ್ದು, ನಾನು ಹೇಳೋದ ಆ ದಾಖಲೆ ಬಿಡಿ, ಈ ದಾಖಲೆ ಬಿಡಿ, ಅವ್ನು ಬಿಡಿ, ಅವ್ನು ಮಾರ್ದ, ಅವ್ರ ಅಪ್ಪ ಮಾರಿಲ್ಲ, ಅವನಿಗೆ ಅಧಿಕಾರ ಇತ್ತು, ಅದೆಲ್ಲ ಬಿಡಿ. ನೀವು ಹೇಳಿದ್ದೀರಾ ದೇವನೂರು ಬಡಾವಣೆಗೆ ಇದನ್ನು ಬಳಸ್ಕೊಂಡಿದ್ದೀರಾ, ಸೈಟ್ಗಳು ಮಾಡಿದ್ದೀರಾ, ಪಾರ್ಕ್ ಮಾಡಿದ್ದೀರಾ, ಸೈಟ್ಗಳನ್ನ ಹಂಚಿದ್ದೀರಾ ಅಂತ ಹೇಳಿದ್ಮೇಲೆ ಅಲ್ಲಿ ಎಲ್ಲಿದೆ ಕೃಷಿ ಭೂಮಿ? ಅದು ಸಿಂಪಲ್. ಅದಾದಮೇಲೆ ಸಿದ್ದರಾಮಯ್ಯನವರು ಪ್ರಭಾವವನ್ನು ಬಳಸಿ ಇದನ್ನು ಮಾಡಿಸ್ಕೊಡ್ತಾರೆ, ಅದು ಕನ್ವರ್ಷನ್ನು. ಅದು ಹೆಂಗ್ರಿ ಕನ್ವರ್ಷನ್ ಆಗ್ಬಿಡ್ತದೆ? ನೀವು ಹೇಳಿರೋದು, ನಾನು ಹೇಳೋದಲ್ಲ, ದಾಖಲೆಗಳು ಹೇಳೋದಲ್ಲ. ಬರೀ ಇವರು ಪತ್ನಿಯವರು ಏನು ಹೇಳಿದಾರೋ ಅದರ ಆಧಾರದ ಮೇಲೆ ನಾವು ಹೋಗ್ತೀವಿ. ಶಿ ಹರ್ಸೆಲ್ಫ್ ಕ್ಲೇಮ್ 2001ರಲ್ಲಿ ಹೋಗಿದೆ ಅಂತ. 2005ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೃಷಿ ಭೂಮಿ ಐತೆ ಅಂತ ನೀವು ಕನ್ವರ್ಷನ್ ಮಾಡಿದ್ರೆ ಅದು ಪ್ರಭಾವದ ಅಡಿಯಲ್ಲಿ ನೀವು ಮಾಡಿದ್ದು ಅಂತ ಒಪ್ಕೊಳ್ಳೋಕ್ಕಾಗಲ್ವಾ? DC ಹೋಗ್ತಾರಾ? ಈಗಿನ ಪಾರ್ಕಪ್ಪ ನೋಡಿದ್ರೆ ಕಾಣಿಸ್ತದೆ ಪಾರ್ಕು, ಜನ ಇಲ್ಲ ಇಲ್ಲಿ ಕಾರ್ ಪಾರ್ಕಿಂಗು. ಇದು ಮೊದಲು ಒಂದು ಕಾಲದಲ್ಲಿ ಕೃಷಿ ಭೂಮಿನೇ ಇತ್ತು. ನೀವು ಒಂದು 70-80 ವರ್ಷಕ್ಕಿಂದೆ ನೀವು ನೋಡಿದ್ರೆ ಆ ರೋಡಲ್ಲಿ ಮರಿ ಹಂಗೆ ಇತ್ತು. ಇದೆಲ್ಲ ಖಾಲಿ ಜಮೀನು ಬಿದ್ದಿತ್ತು. ಈ ಖಾಲಿ ಜಮೀನ ಈಗ 70 ವರ್ಷಕ್ಕೆ ಹಿಂದೆ ನನಗೆ ಯಾರೋ ಓನರ್ ಇದ್ದರು, ಅವ್ರು ನನಗೆ ಕೊಡ್ತಾವ್ರೆ ಅಂತ ಹೇಳಿ ಕೊಡ್ಕೊಂಡ್ಬಿಟ್ರೆ ಆಗ್ತದಾ? ಈಗ ನೀನು ಕನ್ವರ್ಷನ್ ಮಾಡೋಕ್ಕಾಗುತ್ತಾ? ಈಗ ನೋಡಿದ ತಕ್ಷಣ ಗೊತ್ತಾಗುತ್ತೆ ಕನ್ವರ್ಟ್ ಆಗಿದೆ, ಜಮೀನು ಭೂ ಪರಿವರ್ತನೆ ಆಗಿದೆ ಅಂತ. ಸೊ ಈ ರೀತಿ ಮಾಡ್ಕೊಂಡು ಹೋಗಿದ್ದಾರೆ. ಆಮೇಲೆ 2021ರಲ್ಲಿ ತಿರ್ಗಾ ಬರೀತಾರೆ. ಅದರಲ್ಲೂ ಅದನ್ನೇ ಹೇಳ್ತಾರೆ 2001ರಲ್ಲಿ ಡಿಸ್ಟ್ರಿಬ್ಯೂಟ್ ಆಗ್ಬಿಟ್ಟಿದೆ ಅಂತ. ಸೊ ಹಿಂಗಿದ್ದಾಗ 14 ಸೈಟು ಹೆಂಗೆ ಕೊಟ್ಟು ನೀವು ಆ ಭೂಮಿ ಇಶ್ಯೂ ಬರೋದೇ ನೀವು 2004ರಲ್ಲಿ ನಿಮ್ಮ ಮನೆಯವರು ಸರ್ಕಲ್ಲು ಯಾವುದಿದೆಯೋ ನಿಮ್ಮ ಬಾಮೈದ ಬಂದು ಕೊಂಡ್ಕೋತಾನಲ್ಲ, ಅದು ಅಕ್ರಮನೋ ಸರಿನೋ ಅನ್ನೋದನ್ನ ಬಿಟ್ಬೇಡ. ನೀವು ಆ ಎಂಟ್ರಾಗೋದೇ 2004ರಲ್ಲಿ. 1998-99 ಆ ಟೈಮಲ್ಲೇ ಕೃಷಿ ಭೂಮಿನ ಮೂಡ ಕೈಗೆ ತೊಗೊಂಡು ಡೆವಲಪ್ ಮಾಡಿಬಿಟ್ಟವ್ರೆ. ಸೊ ನೀವು 1998ರಲ್ಲಿ 99ರಲ್ಲಿ ಮೂಡ ಪಡ್ಕೊಂಡಿರೋ ಜಮೀನನ್ನು
ಇಲ್ಲ ಅಕ್ರಮವಾಗಿ ಅಂತ ಹೇಳರಿ, ಅಕ್ರಮವಾಗಿ ಒತ್ತುವರಿ ಮಾಡ್ಕೊಬಿಟ್ರು, ಮೂಡ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಒಪ್ಕೋತೀನಿ. 98, 99 ಒತ್ತುವರಿ ಆದಮೇಲೆ 2010ಗೆ ಎಷ್ಟಾಯಿತು? 98 2010ಗೆ 12 ವರ್ಷ ಆಯಿತು. ಅಡ್ವರ್ಸ್ ಪೊಸಿಷನ್ ಅಂತ ಬಂದರೆ 12 ವರ್ಷದಲ್ಲಿ ನೀವು ಒರಿಜಿನಲ್ ಮಾಲೀಕರಿಗೆ ಇರೋ ಹಕ್ಕು ಹೋಗ್ಬಿಡ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿವರೆಗೂ ಯಾರು ಇದನ್ನು ತಕರಾರು ಎಬ್ಬರಿಸಿಲ್ಲ. 21ನೇ ಸಾಲವರೆಗೂ ಎಬ್ಬರಿಸಿಲ್ಲ. 24ನೇ ಸಾಲವರೆಗೂ ಇನ್ನೂ OS ಯಾರು ಫೈಲ್ ಮಾಡಿಲ್ಲ. ನಮ್ಮದು ಜಮೀನು ಅಂತ ಯಾರು ಹೋಗಿ ಕೇಳಿಲ್ಲ. ಅಲ್ಲಿ 12 ವರ್ಷದಲ್ಲಿ ಸುಪ್ರೀಂ ಕೋರ್ಟ್ ಆದೇಶಗಳು ಬೇಕಾದ್ರೆ ಕೊಡ್ತೀನಿ, ನೀವೆಲ್ಲ ಚರ್ಚೆಗಳಲ್ಲಿ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ಇಟ್ ಇಸ್ 12 years ಫಿನಿಶ್ಡ್. ಅವ್ರು ಒರಿಜಿನಲ್ ಓನರ್ ಇದ್ರೆ, ಬಟ್ ಅಲ್ಲಿ ತಕರಾರಿದ್ರೆ, ಈಗ ಈ ವರ್ಷ ಸ್ಟಾರ್ಟ್ ಆಯ್ತಪ್ಪ, ನಾನು ಅಕ್ರಮವಾಗಿ ಹೋಗಿ ಕೂತ್ಕೊಂಡೆ, ನೆಕ್ಸ್ಟ್ ಇಯರ್ ಅವ್ರಿಗೆ ಗೊತ್ತಾಯಿತು ಅಕ್ರಮ ಅಂತ, ಅವ್ರು ತಕರಾರು ರೈಸ್ ಮಾಡಿದ್ರು, ಎಲ್ಲೋ ಒಂದು ಕಂಪ್ಲೇಂಟ್ ಕೊಟ್ಟರು, ಹಂಗಿದ್ದಾಗ ಅದು ನಡೆಯಲ್ಲ. ಇಲ್ಲಿ ತಕರಾರೇ ಮಾಡಿಲ್ಲ, ಸೈಲೆಂಟಾಗಿ ನೋಡಿದ್ದೀರಾ, ಅಲ್ಲಿ ಎಲ್ಲ ಡೆವಲಪ್ಮೆಂಟ್ ಆಗ್ತದೆ, ಅವ್ರು ಆರಾಮಾಗಿ ಮೂಡ ನಡೆಸ್ತಾವ್ರೆ, ಎಲ್ಲ ನೋಡ್ಕೊಂಡಿದ್ಬಿಟ್ಟು 21ರಲ್ಲಿ ನಮ್ಗೆ ಕೊಡ್ರಿ ಅಂತ ಹೇಳಿದ್ರೆ ಆಗ್ಬಿಡ್ತದ. ಸೊ ದೋಸ್ 14 ಸೈಟ್ ಕೊಟ್ಟಿರೋದು ಅಕ್ರಮ. ಆ 55 ಕೋಟಿ ಗೌರ್ಮೆಂಟಿಗೆ ಸರ್ಕಾರಕ್ಕೆ ಆಗಿರೋ ನಷ್ಟ, ಅದು ಅಕ್ರಮ ಆಗಿ ಅವ್ರು ಪಡ್ಕೊಂಡಿದ್ದಾರೆ ಸೈಟು, ಅದನ್ನು ವಾಪಸ್ ಕೊಡಬೇಕು, ಅವ್ರ ಮೇಲೆ ಕ್ರಮ ತಗೋಬೇಕು. ಅದನ್ನಂತೂ ನಾವು ಬಿಡಲ್ಲ. ಈಗ ಸರ್, ತಾವು ಕೋರ್ಟ್ನಲ್ಲಿ ಕೂತಿದ್ದಂಥ ಸಂದರ್ಭದಲ್ಲಿ ಈಗ ಸಿದ್ದರಾಮಯ್ಯ ಅವರ ಪರ ವಕೀಲರು ಕೂಡ ಒಂದಷ್ಟು ವಾದವನ್ನ ಮಂಡನೆ ಮಾಡ್ತಿದ್ರು. ದೂರುದಾರ ಯಾರಿದ್ದಾರೆ ಇವರು ಖಾಸಗಿ ವ್ಯಕ್ತಿ, ಅಂದ್ರೆ ಅವ್ರಿಗೆ ಈಗ ದೂರುದಾರರ ಖಾಸಗಿ ವ್ಯಕ್ತಿಯವರಿಗೆ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಕೊಡೋದಕ್ಕೆ ಬರೋದಿಲ್ಲ. ಅಲ್ಲಿ ಯಾರೋ ಲೋಕಾಯುಕ್ತದ ಆಫೀಸರ್ ಯಾರಿದ್ರು ಅವ್ರು ಕೇಳಬೇಕಿಲ್ಲ. ಈಗ ಅವರಿಗೆ ಈಗ ಅವರು ವಿವೇಚನೆಗೆ ಬಿಟ್ಟಿರೋದು ಏನು ಹೇಳಿದ್ರು ಅಂತ ನನಗೆ ಸಿಂಪಲ್ ಅಪ್ಪ, ಅವ್ರು ಏನೇ ಹೇಳ್ಕೊಳ್ಳಿ. 2023ರಲ್ಲಿ ಇದೇ ಪೀಠ ಜಸ್ಟಿಸ್ ನಾಗಪ್ರಸನ್ನ ಅವರ ಪೀಠವೇನೆ ಒಂದು ಆದೇಶವನ್ನು ಕೊಡ್ತಾರೆ. 17A ಪ್ರಕಾರ ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿ ಪಡೆದೇ PCR ಹಾಕೋಂಗಿಲ್ಲ ಅಂತ ಆದೇಶ ಕೊಟ್ಟಿದ್ದಾರೆ. ಆ ಆದೇಶದ ಒಂದು ರಿಯಾಕ್ಷನ್ ಆಗಿ ಸರ್ಕ್ಯುಲರು ಇಡೀ ರಾಜ್ಯದಲ್ಲಿ ಎಲ್ಲ ಸೆಷನ್ಸ್ ಕೋರ್ಟ್ಗೂ ಕಳಿಸಿದಾರಪ್ಪ, ಹೈಕೋರ್ಟಿಂದ. ಈಗ ನಾನು ಅದನ್ನು ಕೇಳಬೇಕು, ಇಲ್ಲ ಸಿದ್ದರಾಮಯ್ಯನವರು ಪರ ವಾದ ಮಾಡಕ್ಕೆ ಬಂದಿದ್ದೀರಲ್ಲ, ಅವ್ರು ಹೇಳೋದು ಕರೆಕ್ಟ್ ಇರ್ತದ. ಇವತ್ತು ಆದೇಶ ಬಂದ ಬಳಿಕ ಸೆಷನ್ಸ್ ಕೋರ್ಟಲ್ಲಿ ಈಗ ತಮ್ಮದು ವಾದ ಮಂಡನೆ ಬಾಕಿ ಇತ್ತು, ಕೆಲವೊಂದು ಜಡ್ಜ್ಮೆಂಟ್ ಬಾಕಿ ಇತ್ತು, ಅದು ಹೊರಬರುತ್ತೆ ಅಂತ ಆಶಾಭಾವನೆ ಇದೆಯಾ ಅಂತ? ನನಗೆ ಎಫೆಕ್ಟ್ ಆಗಲ್ಲ, ನನಗೀಗ ಅದು ಎಫೆಕ್ಟೇ ಆಗೋದಿಲ್ಲ. ಇಲ್ಲಿ ಏನು ಆದೇಶ ಬಂದರೂ ಎಫೆಕ್ಟ್ ಆಗಲ್ಲ. ಬಟ್ ವಿ ವಿಲ್ ಫೈಟ್ ಇಟ್ ಆಲ್. ಈಗ ನಮ್ಮ ಪರ ಬಂದಿದ ತಕ್ಷಣ ಅವರು ಸುಪ್ರೀಂ ಕೋರ್ಟ್ಗೆ ಹಾಕ್ತಾರೆ, ನಮ್ಮವರು ಅಲ್ಲಿ ಕೂತಿದ್ದಾರೆ. ಇಲ್ಲೇನಿಲ್ಲ, ಫೈಲ್ ಅಂದಿದ ತಕ್ಷಣ ಅಲ್ಲಿ ಫೈಲಿಂಗ್ ಆಗ್ತದೆ. ನಾವು ರೆಡಿ ಮಾಡಿ ಇಟ್ಟಿದ್ದೀವಿ. ಓಕೆ, ಇಟ್ಸ್ ಆಲ್ ರೆಡಿ, ನಥಿಂಗ್ ಟು ವರಿ. ಥ್ಯಾಂಕ್ ಯು ಸರ್.